आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣೆ ಪುದೆ ಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಒಬ್ಬ ಮನುಷ್ಯ ಅಥವಾ ಒಬ್ಬ ಜೀವ ಭಗವಂತನ ಈ ಸೃಷ್ಟಿ ಪ್ರಪಂಚಕ್ಕೆ ಬಂದ ಮೇಲೆ ಅನೇಕವಾದ ದುಃಖ ದುಮ್ಮಾನಗಳನ್ನ ಸುಖವನ್ನ ತಾನು ಕಾಡ್ತಾನೆ. ದುಃಖವೇ ಇಲ್ಲದೆ ಇರುವ ಸುಖ ಅವನಿಗೆ ಬೇಕು ಅಂದಾಗ ಶಾಸ್ತ್ರದಲ್ಲಿ ವಿಹಿತವಾದ ಅನೇಕ ಸಾಧನೆಗಳನ್ನು ಅವನು ಮಾಡಬೇಕಾಗತ್ತೆ. ಆ ಸಾಧನೆಗಳು ಏನು ಅನ್ನುವುದನ್ನು ಕೂಡ ಶಾಸ್ತ್ರದಿಂದಲೇ ತಿಳಿಯಬೇಕಾಗತ್ತೆ. ಅದಕ್ಕೆ ಗುರೂಪಸತ್ತಿ ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳು ಹೇಳಿದಂತೆ ನಡ್ಕೊಳ್ಬೇಕು. ಇವೆಲ್ಲವನ್ನು ಮಾಡಿ ತಿಳಿಯಬೇಕು. ಇದನ್ನ ಶ್ರೀಮದ್ ಆಚಾರ್ಯರು ಕೂಡ ಸರ್ವಮೂಲಾದಿ ಗ್ರಂಥಗಳಲ್ಲಿ ಈ ಸಾಧನೆಯ ವಿಚಾರವನ್ನು ಹೇಳಿದ್ದಾರೆ. ಅಂತಹ ಸಾಧನೆಯ ವಿಚಾರಗಳನ್ನು ಸಾಮಾನ್ಯರ ಬಳಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಕರುಣಾಶಾಲಿಗಳಾದ ಜಗನ್ನಾಥದಾಸರು ಕನ್ನಡದ ಆಡುಭಾಷೆಯಲ್ಲಿ ನಾಡಿನ ನುಡಿಯಲ್ಲಿ ಈ ಒಂದು ದಶಪ್ರಮತಿ ಮತಾಬ್ಧಿಯೊಳು ಸುಮನ ಸರಣಿ ಪರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳೊಳಗೆ ಪೋಣಿಸಿ ಅಂತ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಪ್ರಮೇಯದ ರಹಸ್ಯವನ್ನ ಸಾಮಾನ್ಯ ಜನರಿಗೂ ತಲುಪಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈ ಒಂದು ಹರಿಕಥಾಮೃತ ಸಾರವನ್ನು ಮಾಡಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ 14 ಬಗೆಯ ತಾರತಮ್ಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅಂಶ, ಆನಂದ, ಬಲ, ಆವೇಶ, ಗುಣ ಇವೆಲ್ಲ ಮೊದಲಾಗಿರ್ತಕ್ಕಂಥದ್ದು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಬೃಹತ್ತಾರತಮ್ಯ ಸಂಧಿಯಲ್ಲಿ ಅಂಶ, ಆವೇಶ, ಗುಣ ಮೊದಲಾದದ್ದನ್ನು ತಿಳಿದಿದ್ದಾರೆ. ಮತ್ತು ಗುಣ ಸಂಧಿಯಲ್ಲೂ ಕೂಡ ಅದನ್ನು ಕೂಡ ತಿಳಿಸಿದ್ದಾರೆ ಜಗನ್ನಾಥದಾಸರು. ಅದಕ್ಕಾಗಿ ಆರೋಹಣ ಕ್ರಮ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಗುಣತಾರತಮ್ಯ, ಬೃಹತ್ತಾರತಮ್ಯ, ಅಣುತಾರತಮ್ಯ ಮೊದಲಾದ ಅನೇಕ ತಾರತಮ್ಯ ಸಂಧಿಗಳಲ್ಲಿ ಸಾಮಾನ್ಯರೂ ತಿಳಿಯಬಹುದಾದಂತಹದ್ದನ್ನು ಮಾಡಿದ್ದಾರೆ. ಭಾಷೆ ಕನ್ನಡ, ಆದರೆ ಇಲ್ಲಿ ಹೇಳಿದ ಪ್ರಮೇಯಗಳೆಲ್ಲವೂ ಶಾಸ್ತ್ರೋಕ್ತವಾದದ್ದು. ಆ ಶಾಸ್ತ್ರದ ಮೂಲವನ್ನು ತಿಳಿದೇ ನಾವಿದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಜಗನ್ನಾಥದಾಸರು ಕನ್ನಡದಲ್ಲಿ ಹೇಳಿದ್ದರೂ ಕೂಡ ಅದರ ಮೂಲಕ್ಕೆ ಅಂದರೆ ಶಾಸ್ತ್ರದ ವಿಚಾರಕ್ಕೆ ಶ್ರೀಮದ್ ಆಚಾರ್ಯರ ಸರ್ವಮೂಲಾದಿ ಗ್ರಂಥಗಳಲ್ಲಿರುವ ಉಪನಿಷತ್ತುಗಳಲ್ಲಿರುವ ವೇದಗಳಲ್ಲಿರುವ ವಿಚಾರವನ್ನೇ ಕೇಳಬೇಕು. ಅದಕ್ಕಾಗಿ ಜಗನ್ನಾಥದಾಸರು ಭೂಮಿಯಲ್ಲಿ ಬಂದ ಅಥವಾ ಸೃಷ್ಟಿಗೆ ಬಂದ ಬ್ರಹ್ಮದೇವರಿಂದ ಹಿಡಿದು ತೃಣಪರ್ಯಂತರವಾದ ಜೀವರು ಕೂಡ ಎಷ್ಟು ದಿವಸ ಸಾಧನೆ ಮಾಡಬೇಕು, ಯಾರ್ಯಾರು ಸಾಧನೆಗೆ ಮಾಡಿದರೆ ಯೋಗ್ಯರಾಗುತ್ತಾರೆ, ಯಾರು ಸಾಧನೆ ಮಾಡೋದಿಲ್ಲ, ಇದನ್ನ ರಾಜಸ, ಸಾತ್ವಿಕ, ತಾಮಸರಲ್ಲಿ ನಾವು ನೋಡುತ್ತೇವೆ. ಬೃಹತ್ತಾರತಮ್ಯ ಸಂಧಿಯಲ್ಲಿ ಹೇಳಿದ್ದಾರೆ. ಇವರು ಮುಕ್ತಿಗೆ ಯೋಗ್ಯರೆಂಬರು ಎಂಬುದಾಗೆಲ್ಲ ಹೇಳಿದ್ದಾರೆ. ನಿತ್ಯ ಸಂಸಾರಿಗಳು ಯಾರು, ತಮಸ್ಸಿಗೆ ಹೋಗೋರು ಯಾರು, ಇದನ್ನೆಲ್ಲ ಹೇಳಿದ್ದಾರೆ. ಅದೆಲ್ಲವನ್ನ ಹೇಳಿದ ನಂತರದಲ್ಲಿ ಈಗ ತೃಣಜೀವರಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತರವಾಗಿರುವ ಈ ಸಾಧನಾ ಪ್ರಪಂಚದಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿವಸಗಳ ಸಾಧನೆ, ಮೋಕ್ಷಕ್ಕೆ ಹೋಗುವವರ ಬಗೆ ಎಷ್ಟು ಎನ್ನುವುದನ್ನೆಲ್ಲವನ್ನೂ ಕೂಡ ಜಗನ್ನಾಥದಾಸರು ಪ್ರಕೃತ ಅಪರೋಕ್ಷ ತಾರತಮ್ಯ ಸಂಧಿ ಅಂತ ಹೆಸರು ಅಥವಾ ಕಲ್ಪಸಾಧನ ಸಂಧಿ ಅಂತ ಹೆಸರು, ಭಿನ್ನ ಭಿನ್ನ ವ್ಯಾಖ್ಯಾನಗಳಲ್ಲಿ ಭಿನ್ನ ಭಿನ್ನ ಸಂಧಿಗಳಲ್ಲಿ ಮಾಡಿದ್ದಾರೆ. ಇದನ್ನ ಒಬ್ಬೊಬ್ಬರು ಒಂದೊಂದು ಸಂಧಿಯಲ್ಲಿ ತಗೊಂಡಿದ್ದಾರೆ. ಹಾಗಾಗಿ ಹೆಸರು ಮಾತ್ರ ಕಲ್ಪಸಾಧನ ಸಂಧಿ ಅನ್ನೋದನ್ನ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅನ್ನೋದನ್ನು ನಾವು ನೋಡಬಹುದು. ಇಲ್ಲಿ ಈ ಸಾಧನೆ, ತಾರತಮ್ಯ,
ಇವೆಲ್ಲವೂ ಕೂಡ ಯಾರೋ ಮಾಡಿದ್ದಲ್ಲ. ವೇದೋಕ್ತವಾದ ಮತ ತಾರತಮ್ಯ ಮತ, ಪುರಾಣೋಕ್ತವಾದ ಮತ ತಾರತಮ್ಯ ಮತ, ಅನಾದಿಯಾದ ಸಿದ್ಧಾಂತ ತಾರತಮ್ಯ ಸಿದ್ಧಾಂತ, ದ್ವೈತ ಸಿದ್ಧಾಂತ. ಈ ದ್ವೈತ ಸಿದ್ಧಾಂತದಲ್ಲಿ ಹೇಳಿದ ಪ್ರಮೇಯಗಳನ್ನು ಶ್ರೀಮದ್ ಆಚಾರ್ಯರು ಬಂದು ಸಾಮಾನ್ಯ ಜನರಿಗೂ ಕೂಡ ಅದನ್ನು ವೇದಗಳಲ್ಲಿ ಸಾಮಾನ್ಯರಿಗೆ ಅರ್ಥವಾಗದೇ ಇದ್ದದ್ದನ್ನು ಅದನ್ನು ವೇದವ್ಯಾಸ ದೇವರು ತಾವು ಬರೆದ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದ ಆಚಾರ್ಯರು ಅವುಗಳ ಮೂಲಕವಾಗಿ ನಮಗೆ ಒಳ್ಳೆಯ ನಿರ್ಣಯವನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಗಳಾಗ ಅನುಕೂಲವಾಗಿ ಬಂದಿರುವ ಅನೇಕ ಭಾಷ್ಯಗಳಿದೆ. ಅವೆಲ್ಲ ಭಾಷ್ಯಗಳಲ್ಲಿರತಕ್ಕಂಥ ನಿಸ್ಸಾರತೆಯನ್ನು ಕಂಡು ದ್ವೈತ ಸಿದ್ಧಾಂತದ ಸಾರವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರಾದ್ದರಿಂದ ಕಲ್ಪಸಾಧನಾ ಸಂಧಿಯ ಪ್ರಾರಂಭದಲ್ಲಿ ಜಗನ್ನಾಥದಾಸರು ಶ್ರೀಮದ್ ಆನಂದ ತೀರ್ಥರಿಗೆ ಮೊದಲು ನಮಸ್ಕಾರವನ್ನು ತಾವು ಮಾಡ್ತಾ ಇದ್ದಾರೆ. ನಮಸ್ಕಾರವನ್ನು ಮಾಡುವಾಗ ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿಯಂದು ಸ್ಥಾಪಿಸಿದ ಶ್ರೀಕಳತ್ರಣ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ, ಮಧ್ವಾಚಾರ್ಯ ಗುರುವರ್ಯ. 21 ಮತಗಳು ಬ್ರಹ್ಮಸೂತ್ರದ ಮೇಲೆ ಭಾಷ್ಯವನ್ನು ಬರೆದು ತಮ್ಮ ಮತವನ್ನು ತೋರಿಸಿಕೊಂಡಿದ್ದಾರೆ. ಆದರೆ ಬ್ರಹ್ಮಸೂತ್ರದ ಮತ ಏನು ಎಂಬುದನ್ನು ಯಾರೂ ಹೇಳಲಿಲ್ಲ. ಪುರಾಣಗಳ ವೇದಗಳ ಮತ ಯಾವುದು ಅನ್ನುವುದನ್ನು ಹೇಳಲಿಲ್ಲ. ಅದಕ್ಕೆ ಆಚಾರ್ಯರು ಅನೇಕ ಮತಾಚಾರ್ಯರು ಗೀತೆಗೆ ವ್ಯಾಖ್ಯಾನವನ್ನ ಭಾಷ್ಯವನ್ನ ಬರೆದಿದ್ದರೂ ಕೂಡ ತಮ್ಮ ತಮ್ಮ ಮತವನ್ನ ತಾವದರಲ್ಲಿ ತುಂಬಲಿಕ್ಕೆ ಪ್ರಯತ್ನ ಮಾಡಿದ್ರು. ಗೀತೆಯ ಮತ ಏನು ಎಂಬುದನ್ನು ಹೇಳಲಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಗೀತಾರ್ಥಂ ವಕ್ಷಾಮಿ ಲೇಷತಃ ಅಂತ ವೇದವ್ಯಾಸರ ಮಾತಿನಂತೆ ಅದನ್ನು ಲೇಷತಃ ಅಂತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಗೀತೆಯ ಅರ್ಥ ಯಾವುದು, ದ್ವೈತವೋ ಅದ್ವೈತವೋ ವಿಶಿಷ್ಟಾದ್ವೈತವೋ ಸೌರವೋ ಶಾಕ್ತವೋ ಗಾಣಪತ್ಯವೋ ಯಾವುದು ಅನ್ನೋದನ್ನ ಗೀತೆ ಏನು ಹೇಳುತ್ತೆ ಅನ್ನೋದನ್ನ ಗೀತೆಯ ಪೂರ್ವಾಪರ ಶ್ಲೋಕಗಳಿಂದ ನಾವು ತಿಳಿಯುವಂತೆ ಇಲ್ಲಿಯೂ ಕೂಡ ಆಚಾರ್ಯರು ಬ್ರಹ್ಮಸೂತ್ರದ ಮತ ಏನು, ಬ್ರಹ್ಮಸೂತ್ರಗಳು ಯಾವ ಮತವನ್ನ ಸ್ಥಾಪನೆ ಮಾಡುತ್ತೆ ಅದನ್ನ ಹೇಳಬೇಕು ಅಂತಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳಿಗೆ 21 ಮತಗಳು ಬಂದ ಮೇಲೆ 22ನೇ ಮತವಾಗಿ ದ್ವೈತ ಸಿದ್ಧಾಂತ ಮಧ್ವ ಸಿದ್ಧಾಂತ ಇದು ಬರತಕ್ಕಂತಹದ್ದಾಗಿದೆ. ಅದನ್ನು ಮಾಡಿ ಪ್ರಮೋಪಕಾರವನ್ನು ಮಾಡಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ಮಾಡುವ ಮೊದಲು ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ. ಏಕ ಅಂದ್ರೆ 1, ವಿಂಶತಿ ಅಂದ್ರೆ 20, 20 + 1 21 ಮತಗಳ ಪ್ರವರ್ತಕರ ಕುತ್ಸಿತವಾದ ಮಾಯಾಮತದ ಕುಹಕವಾದ ಯುಕ್ತಿ, ನಾನೇ ದೇವರು, ಪ್ರಪಂಚವೇ ಇಲ್ಲ, ದೇವರಿಗೆ 8 ಗುಣಗಳಿದೆ, ಅದಕ್ಕೆಲ್ಲ ಕುಹಕವಾದ ಯುಕ್ತಿಗಳನ್ನೆಲ್ಲ ಅವರು ಪ್ರಸಾರವನ್ನು ಮಾಡಿದ್ದಾರೆ. ಇದ್ಯಾವುದೂ ಸರಿಯಲ್ಲ, ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇವೇ ಮೊದಲಾದ ವಿಚಾರಗಳನ್ನು ನಿರಾಕರಿಸಿ ಇದೆಲ್ಲವನ್ನು ನಿರಾಕರಣೆ ಮಾಡಿ ಸರ್ವೋತ್ತಮನು ಹರಿಯೆಂದು ಸ್ಥಾಪಿಸಿದ. ಸರ್ವೋತ್ತಮ ಪರಮಾತ್ಮನೇ ಆಗಿದ್ದಾನೆ, ಬೇರೊಬ್ಬರಿಲ್ಲ ಎಂಬುದನ್ನು ತೋರಿಸಿಕೊಂಡಿದ್ದಾರೆ. ಆದ್ದರಿಂದ ಇವರ ಮತದ ಸಿದ್ಧಾಂತವನ್ನು ಜಗನ್ನಾಥದಾಸರು ಇಲ್ಲಿ ಎಷ್ಟು ಕಲ್ಪಗಳಲ್ಲಿ ಸಾಧನೆ ಯಾರ್ಯಾರು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷಕ್ಕೆ ಹೋಗುತ್ತಾರೆ, ಸಾಧನೆಯ ಪೂರ್ವದಲ್ಲಿ ಅಪರೋಕ್ಷ ಯಾವಾಗ ಇವರಿಗೆ ಎಷ್ಟು ಜನ್ಮಗಳ ಸಾಧನೆ ಮಾಡಬೇಕು ಎನ್ನುವುದನ್ನೆಲ್ಲವನ್ನು ಹೇಳಲಿಕ್ಕೆ ಶ್ರೀಮದ್ ಆಚಾರ್ಯರ ಮತದಲ್ಲಿ ಮಾತ್ರ ಇದು ಸಾಧ್ಯ. ಅದಕ್ಕಾಗಿ ಆ ಗುರುಗಳ ನಮಸ್ಕಾರವನ್ನು ಮಾಡ್ತಾ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ, ಗುರುಗಳ ಸ್ಮರಣೆಯೇ ಸರ್ವ ಸಮೃದ್ಧಿಯನ್ನು ಕೊಡುತ್ತೆ. ಆದ್ದರಿಂದ ಗುರುಗಳ ಸ್ಮರಣೆಯೇ ಸರ್ವ ವಿಪತ್ತುಗಳ ನಾಶವನ್ನು ಮಾಡುತ್ತೆ. ಅದಕ್ಕಾಗಿ ಆಚಾರ್ಯರು ಜಗನ್ನಾಥದಾಸರು ಆಚಾರ್ಯರ ಸ್ಮರಣೆಯನ್ನ ಬೇಕಾದಷ್ಟು ಕಡೆ ಮಾಡಿದ್ದಾರೆ. ಹರಿಕಥಾಮೃತಸಾರದಲ್ಲಿ ಮಂಗಳಾಚರಣ ಪದ್ಯದಲ್ಲೇ ಮಾಡಿದ್ದಾರೆ. ಮಂಗಳಾಚರಣ ಪದ್ಯದಲ್ಲಿ ನಡುವಣ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಿ ಚತುರ್ದಶಲೋಕದೊಳು ಮೆರೆದ ಪ್ರತಿಮಗೊಂದಿಸುವೆ ಅಂತ ಮತ್ತೆ ಹೀಗೆಲ್ಲ ಅನೇಕ ಕಡೆಗಳಲ್ಲೂ ಹೇಳಿದ್ದಾರೆ. ಇಲ್ಲಿ ಇದೇ ವಿಶೇಷವಾದ ಸಾಧನೆಗಳನ್ನು ಹೇಳುವಾಗ ಬೇರೆ ಮತದವರಿಗೆ ಸಾಧನೆ ಬೇಕಾಗೇ ಇಲ್ಲ, ಅವರೇ ದೇವರಾಗಿ ಬಿಡ್ತಾರೆ. ದೇವರ ಪೂಜೆ ದೇವರು ಯಾವುದು ಬೇಕಾಗಿಲ್ಲ. ಆದರೆ ನಮ್ಮ ಮತದ ಪ್ರಕಾರವಾಗಿ ಸಾಧನೆ ಬೇಕು, ದೇವರು ಬೇಕು, ಪ್ರಪಂಚ ಸತ್ಯವಾಗಬೇಕು, ಕರ್ಮಗಳು ಬೇಕು, ಇವೆಲ್ಲವನ್ನ ಹೇಳಿದ್ದಾರಾದ್ದರಿಂದ ಅದನ್ನು ಹೇಳಿದ ಗುರುಗಳ ಮಧ್ವಾಚಾರ್ಯರಾದ್ದರಿಂದ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಇವರನ್ನ ಸುಮಧ್ವಿಜದಲ್ಲೂ ಕೂಡ ಏಕವಿಂಶತಿ ಗುಭಾಷ್ಯ ದೂಷಕಂ, 21 ಭಾಷ್ಯಗಳನ್ನ ದೂಷಣ ಮಾಡಿದವರು ಅಂತ ಕೂಡ ಅವರನ್ನು ವರ್ಣನೆ ಮಾಡಿದ್ದಾರೆ.
ಇವರು ಮಧ್ವಾಚಾರ್ಯರು. ಅದಕ್ಕೆ ಮಧ್ವಿತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥ ಮುದಾಹೃತಂ ಅಂತ ಆನಂದಕರವಾದ ಶಾಸ್ತ್ರವನ್ನು ಕೊಟ್ಟಿದ್ದರಿಂದ ಇವರಿಗೆ ಆನಂದ ತೀರ್ಥರು, ಮಧ್ವ ಆಚಾರ್ಯರು ಅಂತ ಕೂಡ ಇವರನ್ನು ಹೇಳಿದ್ದಾರೆ. ಅಂತಹ ಮಧ್ವಾಚಾರ್ಯರನ್ನು ಸ್ಥಾಪಿಸಿದ ಶ್ರೀಕಳತ್ರಣ ಸದನ ಇವರೆಂಥವರು ಅಂತ ಅನ್ನೋದನ್ನು ಹೇಳ್ತಾರೆ. ಇಲ್ಲೇ ತಾರತಮ್ಯ ಪ್ರಾರಂಭ ಮಾಡಿಬಿಡ್ತಾರೆ ಜಗನ್ನಾಥದಾಸರು. ಇವರು ಮಧ್ವಾಚಾರ್ಯರೇ ದೇವರ, ಇವ್ರು ಕೆಳಗಿದ್ದವರೆಲ್ಲ ಮಧ್ವಾಚಾರ್ಯರೇನಾ, ದೇವರು ಮಧ್ವಾಚಾರ್ಯ, ಮಧ್ವಾಚಾರ್ಯರೇ ದೇವರ ಅನ್ನೋದನ್ನ ವಿರೋಧವನ್ನ ಮಾಡ್ತಾ ಇದ್ಯಾವುದೂ ಅಲ್ಲ, ಇವರೆಂಥವರು ಅನ್ನೋದನ್ನ ಹೇಳ್ತಾ ಶ್ರೀಕಳತ್ರಣ ಸದನ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶ್ರೀಕಳತ್ರಣ ಲಕ್ಷ್ಮೀದೇವಿಗೆ, ಲಕ್ಷ್ಮೀನಾರಾಯಣನಿಗೆ ಶ್ರೀಕಳತ್ರಣ ಸದನ. ಆದ್ರಿಂದ ಲಕ್ಷ್ಮೀದೇವಿಯ ಗಂಡನಾದ ಪರಮಾತ್ಮನಿಗೆ ಸದನ, ಮನೆ ಯಾವುದು ಅಂದ್ರೆ ಶೇಷದೇವರು ಹಾಸಿಗೆ, ಅದರ ಮೇಲೆ ಮಲಗಿದ್ದಾನೆ. ಅದಕ್ಕೆ ಕಶಿಪೂ ಕೃತ್ಯ ಯಂಶೇತೆ ಗಿರೀಕೃತ್ಯಾದಿ ತಿಷ್ಠತಿ ಅನುಜೀಕೃತ್ಯ ಅಂತ ವಾದರಾಜರು ತಿರುಪತಿ ಬೆಟ್ಟವನ್ನು ಹೇಳುವಾಗ, ನೀನು ಕ್ಷೀರಸಾಗರದಲ್ಲಿ ಶೇಷದೇವರ ಮೇಲೆ ಮಲಗಿದ್ದೀಯಾ, ವೆಂಕಟಾಚಲಕ್ಕೆ ಬರುವಾಗ ಪರ್ವತವನ್ನಾಗಿ ಈ ಶೇಷಾಚಲ ಅಂತದಕ್ಕೆ ಹೆಸರು, ಭೂಮಿಗೆ ಬಂದಾಗ ಬಲರಾಮನನ್ನ ಅಣ್ಣನನ್ನಾಗಿ, ಅದೇ ಶೇಷದೇವರನ್ನೇ ಲಕ್ಷ್ಮಣನನ್ನಾಗಿ ಎಲ್ಲ ಕಡೆಯಲ್ಲೂ ನೀ ತಂದಿದ್ದೀಯ, ಆತ ಇಲ್ಲದೆ ನೀ ಬರೋದಿಲ್ಲ. ಶ್ರೀಕಳತ್ರಣ ಸದನ ಯಾರು ಅಂದ್ರೆ ಶೇಷದೇವರು, ಪರಮಾತ್ಮನಿಗೆ ಸದನ ಯಾರು? ಶೇಷದೇವರು. ಒಂದು ದ್ವಿಜಪ, ಎರಡನೇದ್ದು ಅಂದ್ರೆ ಲಕ್ಷ್ಮೀನಾರಾಯಣನ ಶಯ್ಯೆಯಾಗಿರ್ತಕ್ಕಂಥ ಆದಿಶೇಷ. ದ್ವಿಜಪ, ದ್ವಿಜ ಅಂದ್ರೆ 2 ಬಾರಿ ಹುಟ್ಟುತ್ತೆ. ತಾಯಿಯ ಹೊಟ್ಟೆಯಿಂದ ಹುಟ್ಟುವಾಗ ಒಮ್ಮೆ ಮೊಟ್ಟೆ, ಆ ಮೊಟ್ಟೆ ಒಡೆಯುತ್ತೆ, ಪಕ್ಷಿ ಆಗತ್ತೆ, ಅದಕ್ಕೆ ದ್ವಿಜ. ಅವುಗಳಲ್ಲಿ ಪ ಶ್ರೇಷ್ಠನಾಗಿರ್ತಕ್ಕಂಥವನು ದ್ವಿಜಾನುಪಾತೀತಿ ದ್ವಿಜಪ. ಗರುಡ ಪಕ್ಷಿ ಶ್ರೇಷ್ಠ ಅಂತ ಅರ್ಥ. ಪಿನಾಕಿ ಅಂದ್ರೆ ರುದ್ರದೇವರು. ಇವರೆಲ್ಲರಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಮಹಿಮೆ ಉಳ್ಳವರು ಮಧ್ವಾಚಾರ್ಯರು. ಅಂದರೆ ಮಧ್ವರಾಯರು ಉತ್ತಮ, ಮಧ್ವರಾಯರಿಗಿಂತ ಪರಮಾತ್ಮ ಉತ್ತಮ, ಲಕ್ಷ್ಮೀದೇವಿ ಉತ್ತಮಳು, ಲಕ್ಷ್ಮೀದೇವಿಗಿಂತ ಪರಮಾತ್ಮ ಉತ್ತಮ. ಇವರೆಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರ್ಯಾರು? ಗರುಡ, ಶೇಷ, ರುದ್ರ, ಇವರೆಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ರಿಂದ ಶ್ರೀಕಳತ್ರಣ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮಾ ಕೃಪಾ ಕಟಾಕ್ಷದಿ ನೋಡು. ಪರಮ ಕೃಪಾ ಕಟಾಕ್ಷದಿ ಸ್ವಾಮಿ, ನೀವು ಪರಮ ಕೃಪಾ ಕಟಾಕ್ಷದಿಂದ ನೋಡ್ಬೇಕು. ಯಾಕೆ ಅಂದ್ರೆ ನಿಮ್ಮ ಸೇವೆ ಮಾಡಿದ್ರೆ ಪರಮಾತ್ಮ ಮೀಯತೆ ಜ್ಞಾಯತೆ ಅನೇನ ಇತಿ ಪರಮಾಹ. ನಿಮ್ಮ ಸೇವೆಯಿಂದ ಪರಮಾತ್ಮನ ಜ್ಞಾನ ಆಗುತ್ತೆ. ನಿಮ್ಮ ಸೇವೆ ಮಾಡಿದರೆ ಪರಮಾತ್ಮನ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸದಾಂ ಪ್ರಸತ್ಯೈ ಚ ನಿರಂತರಾಯೈ. ಆದ್ರಿಂದ ಗುರುಗಳ ಸೇವೆ ಮಾಡಿದರೆ, ನಿಮ್ಮ ಸೇವೆ ಮಾಡಿದರೆ ಪರಮಾತ್ಮ ಕಾಣಿಸ್ತಾನೆ. ಪರಮ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾಕಟ. ನೀವು ಪರಮರು, ಗರುಡಶೇಷಾದಿಗಳಿಗಿಂತ ಉತ್ತಮರು. ಮತ್ತು ಪರಮ ಕೃಪಾಕಟಾಕ್ಷ, ನಿರ್ವ್ಯಾಜವಾದ ಕೃಪಾಕಟಾಕ್ಷದಿಂದ ನಮ್ಮನ್ನು ನೋಡ್ರಿ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿ. ಪರಮಾತ್ಮನಲ್ಲೂ ಇಂಥ ಭಕ್ತಿಯನ್ನು ಕೊಡ್ರಿ, ನಿಮ್ಮಲ್ಲೂ ಅಂತ ಭಕ್ತಿಯನ್ನು ಕೊಡ್ರಿ. ಕೃಪಾಕಟಾಕ್ಷದಿ ನೋಡ್ರಿ ಸ್ವಾಮಿ ನಮ್ಮನ್ನ. ಜೀವರಾಶಿಗಳಿಗಿಂತ ಉತ್ತಮರಾಗಿದ್ದೀರಿ. ಪರಮಃ ಜೀವರಾಶಿಗೆ ಪರಮಃ ಉತ್ತಮಃ ಅತೇವ ತತ್ಕಟಾಕ್ಷಯಾಚನ. ಜೀವರಲ್ಲಿ ಉತ್ತಮರು, ಜೀವೋತ್ತಮರು ನೀವು. ಅದರಿಂದ ನಿಮ್ಮ ಕೃಪಾಕಟಾಕ್ಷ ನಮಗೆ ಬೇಕು. ನೋಡು ಯಾರು ಅವರು ಅಂದ್ರೆ ಮಧ್ವಾಚಾರ್ಯ ಗುರುವರ್ಯ. ಅವರೇ ಮಧ್ವಾಚಾರ್ಯರು. ಆಚಾರ್ಯರು ಅಂತಾರೆ. ಯಾಕೆ ಆಚಾರ್ಯರು ಅಂತ ಕರೀತಾರೆ? ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಮಾಚರತೆ ಯಸ್ಮಾತ್ ತಮಾಚಾರ್ಯಂ ತೇನ ಆಚಾರ್ಯ ಚೋಚ್ಯತೆ. ಯಸ್ಮಾತ್ ಆಚಾರ್ಯಸ್ತೇನ ಚೋಚ್ಯತೆ. ಅವರಿಗೆ ಆಚಾರ್ಯರು ತಿಳಿಸು. ತಾವು ಶುದ್ಧವಾದ ವೇದೋಕ್ತವಾದ ಆಚರಣೆಯನ್ನು ಮಾಡುತ್ತಾರೆ. ತಮ್ಮ ಬಳಿಗೆ ಬಂದವರಿಗೂ ಕೂಡ ಆಚರಣೆಯನ್ನು ಮಾಡಿಸ್ತಾರೆ. ಮಧ್ವಾಚಾರ್ಯದಕ್ಕೋಸ್ಕರವಾಗಿ ಕೃಷ್ಣಾಮೃತ ಮಹಾರ್ಣವ ಸದಾಚಾರ ಸ್ಮೃತಿಯನ್ನ ಎರಡನ್ನೂ ಕೂಡ ನಮಗೆ ಬರೆದುಕೊಟ್ಟು ಹೀಗೆ ಆಚರಣೆಗಳನ್ನು ಮಾಡಬೇಕು ಅನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಭಾಷ್ಯಗಳಲ್ಲಿ ಕೂಡ ತೋರಿಸಿಕೊಟ್ಟಿದ್ದಾರೆ. ಸದಾಚಾರ ಸ್ಮೃತಿಯಲ್ಲಿ ತಾವು ಬೆಳಗ್ಗೆಯಿಂದ ಎದ್ದು ಸಾಯಂಕಾಲ ಮಲಗುವ ತನಕ ಮಾಡಬೇಕಾದ ಅನೇಕ ವಿಧವಾದ ಏನೇನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಅನ್ನುವುದನ್ನೆಲ್ಲವನ್ನ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ಅವರು ಮಧ್ವಾಚಾರ್ಯರು, ಆಚಾರ್ಯರು. ಆದ್ರಿಂದ ಅವರನ್ನು ಗುರುವರ್ಯ ಅಂತ ಕರೀತಾ ಇದ್ದಾರೆ. ಮತ್ತೆ ವೈದಿಕ ಮಂತ್ರ ವ್ಯಾಖ್ಯಾನಕರ್ತ ಅಂತಾರೆ. ವೈದಿಕ ಮಂತ್ರಗಳನ್ನು ಯಾರು ವ್ಯಾಖ್ಯಾನ ಮಾಡ್ತಾರೆ, ವೇದ ಮಂತ್ರಗಳನ್ನ, ಅವರಿಗೆ ಆಚಾರ್ಯ ಅಂತ ಕರೀತಾರೆ. ಅಂಥವರು ಪ್ರಚುರಾಂತರ ಪ್ರವಚನಂ ಪಣಿರಾಟ್ ಉಪಶುಶ್ರುವಾನ್ ಸನಕಾದಿ ಮುನಿಗಿ. ಮಧ್ವಾಚಾರ್ಯರು ದ್ವಿಜಪ ಪಿನಾಕಿ ಮತ್ತೆ ಶ್ರೀಕಳತ್ರಣ ಸದನ ಗರುಡ ಶೇಷ ರುದ್ರರು ಇವರಿಂದ ಸನ್ಮಿತ ಮಹಿಮಾ ಅಂತ ಹೇಳಿದ್ರು.
ಇವರೆಲ್ಲ ಸ್ತೋತ್ರ ಮಾಡ್ತಾರೆ ಇವರನ್ನ ಅಂತ ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅನೇಕ ಪುರಾಣಗಳಲ್ಲಿ ಹೇಳಿದ್ದಾರೆ. ಗರುಡಶೇಷ ರುದ್ರಾದಿಗಳಿಂದ ಸ್ತುತ್ಯರಾಗಿದ್ದಾರೆ ಎಂಬುದನ್ನು ಹೇಳಿದ್ದಾರೆ. ಪ್ರತ್ಯೇಕ ಪ್ರಮಾಣಗಳೆಲ್ಲ ಬೇಕಾದಷ್ಟು ಸಿಗತ್ತೆ. ಆಚಾರ್ಯರನ್ನು ಹೊಗಳಲಿಕ್ಕೋಸ್ಕರವಾಗಿಯೇ ಆಚಾರ್ಯರ ವಿಚಾರವನ್ನು, ನಿಜವಾದ ಆಚಾರ್ಯರ ಜನ್ಮದ ಚರಿತ್ರೆಯನ್ನು, ವೇದೋಕ್ತವಾದ ಜನ್ಮದ ಚರಿತ್ರೆಯನ್ನ ಹೇಳುವ ಸುಮಧ್ವಿಜಯದಲ್ಲಿ 11ನೇ ಸರ್ಗದಲ್ಲಿ ಆಚಾರ್ಯರು ತಾವು ಪಾಠ ಪ್ರವಚನಗಳನ್ನು ಮಾಡುವಾಗ ನಮ್ಮ ಶೇಷದೇವರು ಸನಕಾದಿಗಳ ಮುನಿಗಳ ಸಹಿತವಾಗಿ ಬಂದು ಪಾಠವನ್ನು ಕೇಳ್ತಾ ಇದ್ರು ಅಂತ. ಇದೇನೋ ಆಚಾರ್ಯನ ಹೊಗಳಿಕ್ಕೋಸ್ಕರವಾಗಿ ಮಾಡಿದ್ದಲ್ಲ, ವೇದೋಕ್ತವಾದದ್ದು. ಗರುಡ ಪುರಾಣದಲ್ಲಿ ಎಲ್ಲಾ ಕಡೆ ಶ್ರೀಮದ್ ಆಚಾರ್ಯರ ಬಗ್ಗೆ ಸರಿಯಾದ ಮಾಹಿತಿ ಇದೆ. ನಾವು ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನೋಡಿದರೆ ಏನೋ ಸುಮ್ಮನೆ ಹೇಳಿಲ್ಲ, ಒಬ್ಬರ ಆಚಾರ್ಯನ ದೊಡ್ಡವರನ್ನ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಹೇಳಿದ್ದಲ್ಲ. ಆದ್ದರಿಂದ ಅಂತ ಆಚಾರ್ಯರನ್ನ ಸ್ತೋತ್ರ ಮಾಡಲಿಕ್ಕೋಸ್ಕರವಾಗಿ ಹೊರಟಿದ್ದಾರೆ. ಮಧ್ವಾಚಾರ್ಯ ಗುರುವರ್ಯ, ಆದ್ದರಿಂದ ಅವರನ್ನ ಗುರುವರ್ಯ ಅಂತ, ಗುರುಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಎಂಬುದಾಗಿ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಅವರ ಸ್ತೋತ್ರವನ್ನ ಮಾಡಲೇಬೇಕು. ಗುರುಗಳನ್ನ ಪ್ರಪ್ರಥಮವಾಗಿ ಸ್ತೋತ್ರ ಮಾಡಿಯೇ ಮುಂದಕ್ಕೆ ಹೋಗಬೇಕು. ಗುರುಗಳ ಸ್ತೋತ್ರವೇ ಪರಮ ಸಕಲ ಸಾಧನೆಗೆ ಅದು ಕಾರಣವಾಗುತ್ತೆ. ಆದ್ದರಿಂದ ಅಂಥ ಗುರುಗಳ ಶ್ರೇಷ್ಠವಾದ ಸ್ಮರಣೆಯನ್ನ ಇಲ್ಲಿ ಮಾಡತಕ್ಕಂಥವರಾಗಿದ್ದಾರೆ. ಅಂತಹ ಸ್ಮರಣೆಯನ್ನ ಮಾಡುತ್ತಾ ಅವರ ಪ್ರವಚನವನ್ನು ಕೇಳಲಿಕ್ಕೆ ಶೇಷಾದಿಗಳೆಲ್ಲರೂ ಬಂದಿರ್ತಾರೆ. ಬಂದ ಮೇಲೆ ಸರಕಾದಿಗಳು ಕೇಳುತ್ತಾರೆ, ನಿಮ್ಮಂಥವ್ರು ಬಂದು ಪಾಠ ಕೇಳ್ತಾ ಇದ್ರಲ್ಲ, ಏನಿದ್ರ ಮಹಿಮೆ ಅಂತಂದ್ರೆ, ಮಹಾನಂದ ತೀರ್ಥಸ್ಯ ಹೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸುಶಕ್ಯ ಸುರಾದ್ಯಾ ನರಾಂತಾಃ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಅವರು ಗುರುವರಿಯರು. ಆನಂದ ತೀರ್ಥರ ಶಾಸ್ತ್ರವನ್ನ ಯಾರು ಕಾಯ ವಾಚ ಮನಸ ಇವುಗಳನ್ನು ಸ್ವೀಕಾರ ಮಾಡಿ ಅದರಂತೆ ಆಚರಣೆ ಮಾಡಿ ಅದರಂತೆ ತತ್ವಜ್ಞಾನವನ್ನು ಸಂಪಾದನೆ ಮಾಡ್ತಾರೆ, ಮನೋವಾಗ್ಭಿರಾವರ್ತಯಂತೆ, ಯಾರು ಆವರ್ತನೆ ಅದನ್ನ ಚಿಂತನೆ ಮಾಡ್ತಾರೆ ಅವರಿಗೆ, ದೇವತೆಗಳೆಲ್ಲರೂ ಮಾಡ್ತಾರೆ, ಅವರಿಗೆ ಮೋಕ್ಷವೇ ಸಿದ್ಧವಾದದ್ದು ಎಂಬುದನ್ನ ನಿರೂಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಮತ್ತು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆಯೂ ಕೂಡ ಸುಮಧ್ವಿಜರು ಹೇಳುತ್ತಾರೆ. ಗಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಚ್ರ ಗುತ್ಸಮಃ ಯದ್ಗತೈಕ ತಮವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ಆಚಾರ್ಯರು ಶಿಷ್ಯವರೇಣ್ಯರು ಸತ್ಯತೀರ್ಥರು ಶ್ರೀಮದ್ ಆಚಾರ್ಯರು ಬರೆದ ಭಾಷ್ಯವನ್ನ ತಾವು ಬರೆದರಂತೆ, ಆಚಾರ್ಯರು ಹೇಳಿದಂತೆ ಬರೆದಿದ್ದಾರೆ. ಅಂತಹ ಆಚಾರ್ಯರು ಬರೆದ ಭಾಷ್ಯ ಎಂಥದ್ದಪ್ಪ ಅಂದ್ರೆ, ಗಂಗಾ ನದಿ ತೀರದಲ್ಲಿ ವಿಷ್ಣು ದೇವಾಲಯವನ್ನು ಕಟ್ಟಿ ಯೋಗ್ಯರಾದ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿದರೆ, ದತ್ತಿ ದಾನಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ, ಒಂದೊಂದು ಅಕ್ಷರವನ್ನ ಆಚಾರ್ಯರ ಗ್ರಂಥದ ಒಂದೊಂದು ಅಕ್ಷರವನ್ನು ಬರೆದರೂ ಕೂಡ ಅಷ್ಟು ಪುಣ್ಯ ಪ್ರಾಪ್ತಿಯಾಗತ್ತೆ. ಇಂತಹದ್ದು ಮಾಡಿಕೊಟ್ಟಿದ್ದಾರಾದ್ರಿಂದ ಮಧ್ವಾಚಾರ್ಯ ಗುರುವರ್ಯ ಅಂತ ಅವರನ್ನ ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು ವಿಚಾರವನ್ನು ಹೇಳ್ತಾರೆ ವ್ಯಾಸದಾಸ ಸಿದ್ಧಾಂತ ಕೌಮುದಿಗಾರರು. ಬಹುಬಿರ್ ಜನ್ಮಭಿಸ್ಸಾಧ್ಯಂ ಕೈವಲ್ಯಂ ಭಕ್ತಿಮಜ್ಜನೈಹಿ ನೈವಂ ವಿಷಯ ಸೌಖ್ಯಂ ಯತ್ ತದರ್ಥಂ ಪ್ರಯತೇತ ವೈ ಅಂತ. ಬಹಳ ಜನ್ಮ ಕಷ್ಟಪಟ್ಟರೆ ಮಾತ್ರ ಭಕ್ತಿ ಬಂದು, ಜ್ಞಾನ ಬಂದು, ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಬಂದು ಭಗವದ್ ಅನುಗ್ರಹವನ್ನು ಪಡಲಿಕ್ಕೆ ಸಾಧ್ಯ. ಆದರೆ ಜನ ಬಹಳ ಜನ್ಮಗಳಲ್ಲಿ ಕಷ್ಟಪಟ್ಟು ಪಡೆಯಬೇಕಾದ ಈ ಮೋಕ್ಷದ ವಿಚಾರವನ್ನು ಬಿಟ್ಟು ಬೇಕಾದಂತಹ ಸೌಖ್ಯವನ್ನು ಕೊಡುವ ದುಡ್ಡನ್ನ ಲೌಕಿಕ ವಿಚಾರದಲ್ಲಿ ಅದನ್ನ ತಾವು ಅರ್ಥವಾಗಿ ಕಳೀತಾ ಇದ್ದಾರೆ. ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ ಸವಿಜ್ಞಾನ ಮನುಪ್ರಶಾಂತಿ ಗೃಹೇಶು ಇಂಜಂತಿ ಕಲೇವರಸ್ಯ ಮುಕ್ತಿನ್ನ ಪಶ್ಯಂತಿ ದುರಂತ ವೀರ್ಯಂ ಅಂತ ಶ್ರೇಷ್ಠವಾದ ಸಂಪತ್ತನ್ನು ಭಗವಂತ ಕೊಟ್ಟಿದ್ದನ್ನು ಹೀಗೆ ವ್ಯರ್ಥವನ್ನ ಮಾಡಬಾರದು ಎಂಬುದನ್ನು ಹೇಳ್ತಾ, ಆದ್ದರಿಂದ ಅಂತಹ ಸಾಧನೆಗೆ ಬೇಕಾದ ಸಾಧನೆಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸಾಧನ ಎಂಬತಕ್ಕಂಥದ್ದನ್ನು ಹೇಳ್ತಾ ಈ ಸಂಧಿಯ ವಿಷಯ ಏನು ಅಂತ ಹೇಳ್ತಾರೆ ಜಗನ್ನಾಥದಾಸರು 2ನೇ ಪದ್ಯದಲ್ಲಿ. ವೇದ ಮೊದಲಾಗಿಪ್ಪ ಅಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದು ಎನ್ನಪರಾಧಗಳ ನೋಡದಲೆ ಚಕ್ರ ಗದಾಧರನು ಬೇಳಿಸಿದ ತೆರದಂದದಲ್ಲಿ ಹೇಳುವೆನು. ದಾಸರಂತಾರೆ, ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಪದಚ್ಛೇದ ವೇದ ಮೊದಲಾಗಿ ಇಪ್ಪ ಅಮಲ ಮೋಕ್ಷ ಅಧಿಕಾರಿಗಳಾದ ಜೀವರ ಸಾಧನಗಳ ಅಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದು ಎನ್ನ ಅಪರಾಧಗಳ ನೋಡದಲೆ ಚಕ್ರ ಗದಾಧರನು ಬೇಳಿಸಿದ ತೆರದಂದದಲ್ಲಿ ಹೇಳುವೆನು. ಗುರುಗಳು ಹೇಳಿದಂತೆ ಪರಮಾತ್ಮ ನುಡಿಸಿದಂತೆ ನುಡಿತೀನಿ ಅಂತ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನೆಲ್ಲೂ ಹೇಳಿಲ್ಲ.
ಭಗವಂತ ನುಡಿಸಿದಂತೆ ನಾನು ನೋಡುತ್ತಾ ಇದ್ದೀನಿ. ಮಧ್ವವಲ್ಲಭತಾ ವದನದೊಳಿತ್ತು ನುಡಿದಂದದಲ್ಲಿ ನಾ ನುಡಿದನಲ್ಲದೆ ಅಬದ್ಧಗಳ ನೋಡಬೇಡಿ ಎಂಬುದಾಗಿ ಜಗನ್ನಾಥದಾಸರು ಅನೇಕ ಕಡೆ ಸ್ವಾಹಂಕಾರ ಖಂಡನೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಹೇಳ್ತಾರೆ, ನ ಪಾಂಡಿತ್ಯಾಭಿಮಾನೇನ ನಾಪಿ ಮತ್ಸರತ ಕ್ವಚಿತ್ ಯತ್ನತ್ ತಥಾಪ್ಯರಿಗದಾಧರ ಪೂರ್ವ ಕ್ರಿಯಾಮಮ ಎಂಬುದಾಗಿ ಇದನ್ನ ಜಗನ್ನಾಥದಾಸರಂತಾರೆ. ನಾನು ಸಾಧುಗಳು ಚಿತ್ತೈಪುದೆನ್ನ ಅಪರಾಧಗಳ ಎಲ್ಲಾರ ಹೆಚ್ಚು ಕಡಿಮೆ ಆಗಿರಬಹುದು ಅಂತಾರೆ. ಎಲ್ಲೂ ಆಗಿಲ್ಲ. ನಮಗೆ ವಿರೋಧ ಕಾಣಿಸಬಹುದು, ಆದರೆ ವಿರೋಧವಾಗಿಲ್ಲ. ಜಗನ್ನಾಥದಾಸರು ಬೃಹತ್ತಾರ್ಥಮ ಸಂಧಿಯಲ್ಲಿ ಹೇಳ್ತಾರೆ, ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ವಿರೋಧ ನಿಮಗೆ ಕಂಡು ಬರಬಹುದು, ಆದರೆ ಅದನ್ನ ಸರಿ ಮಾಡಿಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಅದನ್ನೇ ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಜೀವರ ಮೋಕ್ಷ ಸಾಧನ ಕಾಲ ಅಪರೋಕ್ಷಾದಿಗಳು ಏನಾಗತ್ತೆ ಎಂಬುದೇ ಈ ಸಂಧಿಯ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿಗಳನ್ನ ತಿಳಿದು ಶಾಸ್ತ್ರವನ್ನ ನಾವು ಪ್ರವೇಶ ಮಾಡಬೇಕು. ಈ ವಿಷಯ ಏನಿದೆ, ಇದನ್ನು ಓದೋದ್ರಿಂದ ಪ್ರಯೋಜನ ಏನಿದೆ, ಸಂಬಂಧ ಏನು, ನಾವು ಅಧಿಕಾರಿಗಳೇ, ಇದೆಲ್ಲವನ್ನ ತಿಳಿದು ಶಾಸ್ತ್ರವನ್ನು ಓದಬೇಕು. ಹಾಗೆ ಮಾಡಿದ್ರೆ ಸ್ಮೃತ್ವಾ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲಂ ಅಂತ ಹೇಳಿದ್ದಾರೆ. ಅದರಿಂದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ವಿಷಯ ಏನು, ಪ್ರಯೋಜನ ಏನು, ಸಂಬಂಧ ಏನು, ಅಧಿಕಾರಿಗಳು ಯಾರು ಎಂಬುದನ್ನು ತಿಳಿಯಬೇಕು. ಇದಿಷ್ಟನ್ನು ಜಗನ್ನಾಥದಾಸರು ಅದಕ್ಕೋಸ್ಕರವಾಗಿ ಸಂಧಿಯ ವಿಷಯವನ್ನು ಹೇಳ್ತಾ ಇದ್ದಾರೆ. ವೇದ ಮೊದಲ ಆಗಿಪ್ಪ ಬ್ರಹ್ಮದೇವರೇ ಪ್ರಾರಂಭದಿಂದ ಹಿಡಿದು ಮೋಕ್ಷಾಧಿಕಾರಿಗಳಾದ ಜೀವರ, ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಯಾರು ಅಂತಂದ್ರೆ ತೃಣಪರ್ಯಂತರವಾದ, ಮುಂದೆ ಹೇಳ್ತಾರೆ ಅದನ್ನು. ವೇದ ಮೊದಲ ಆಗಿಪ್ಪಮಲ ಮೋಕ್ಷಾಧಿಕಾರಿಗಳಾದ, ಮೋಕ್ಷಕ್ಕೆ ಅಧಿಕಾರಿಗಳಾಗಿರ್ತಕ್ಕಂತಹ ಜೀವರ ಸಾಧನಗಳ, ಅವರ ಅಪರೋಕ್ಷದ ನಂತರದ ಲಿಂಗಭಂಗ. ಮೊದಲು ಸಾಧನ, ಮೋಕ್ಷಾಧಿಕಾರಿಗಳಾದವರ ಸಾಧನ. ಮೋಕ್ಷಾಧಿಕಾರಿಗಳಲ್ಲದೆ ಇರ್ತಕ್ಕಂತಹ ಪಾಪಿಗಳಿಗೂ ಸಾಧನೆ ಇದೆ. ತಮೋಯೋಗ್ಯರು ಅವರಿಗೆ ಲಿಂಗ ದೇಹ ಭಂಗ ಇದೆ, ನಿತ್ಯ ಸಂಸಾರಿಗಳಿಗಿಲ್ಲ. ಅದನ್ನು ಜಗನ್ನಾಥದಾಸರು ಹೇಳಿದ್ದಾರೆ. ಅಲ್ಲಿ ಅವರ ಗತಿ ಏನು ಎಂಬುದನ್ನು ಹೇಳಿದ್ದಾರೆ. ಇಲ್ಲಿ ಕೇವಲ ಮೋಕ್ಷಾಧಿಕಾರಿಗಳಾದವರ ಬಗ್ಗೆ ಮಾತಾಡ್ತಾರೆ. ಮಿಕ್ಕಾದವರ ಬಗ್ಗೆ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಅವರ ಸಾಧನೆ ಅಪರೋಕ್ಷ ಅದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ದಿವಸ ಏನೆಂಬುದನ್ನು ಅಲ್ಲೂ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತರವಾದ ಮೋಕ್ಷಾಧಿಕಾರಿಗಳು, ಆ ತೃಣಪರ್ಯಂತರವಾದ ಮೋಕ್ಷಾಧಿಕಾರಿಗಳಾದವರ ಆ ಜೀವರ ಸಾಧನಗಳನ್ನ ಎಷ್ಟೆಷ್ಟು ದಿವಸ ಸಾಧನೆ ಮಾಡಬೇಕು. ನಾವೇನು ಸ್ವಲ್ಪ ಒಂದು ಜನ್ಮದಲ್ಲಿ ಒಂದು ಏಕಾದಶಿ ಉಪವಾಸ, ಒಂದು ಚಾತುರ್ಮಾಸ್ಯ, ಒಂದು ದಾನ, ಒಂದು ಧರ್ಮ, ಒಂದು ತೀರ್ಥಯಾತ್ರೆ, ಇದನ್ನು ಮಾಡಿಬಿಟ್ರೆ ನಮ್ಮ ಸಾಧನೆ ಬಹಳ ದೊಡ್ಡದು ಅಂತ ತಿಳ್ಕೊಂಡ್ಬಿಡ್ತೀವಿ. ಏನೂ ಅಲ್ಲ. ಅದನ್ನು ಜಗನ್ನಾಥದಾಸರು ಶಾಸ್ತ್ರದಲ್ಲಿ ಹೇಳಿದ್ದನ್ನ ಸತ್ತತ್ವರತ್ನಮಾಲಾದಲ್ಲಿ, ಪ್ರಕಾಶ ಸಂಹಿತಾದಲ್ಲಿ, ವಿಷ್ಣು ರಹಸ್ಯದಲ್ಲಿ ಇದೆಲ್ಲ ಹೇಳಿದ್ದನ್ನ ಅದನ್ನ ನಮಗೆ ತೋರಿಸಿಕೊಡ್ತಾರೆ. ಸಾಧನೆಗಳ ಅಪರೋಕ್ಷ, ಸಾಧನೆಗಳನ್ನು ಮಾಡಿಕೊಂಡು ಹೋದ್ಮೇಲೆ ಅಪರೋಕ್ಷ ಜ್ಞಾನ ಆಗತ್ತೆ. ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಮತ್ತೆ ಲಿಂಗಭಂಗ ಆಗತ್ತೆ. ಇದೆಲ್ಲ ಟೈಮ್ಗಳಿದೆ, ಒಂದೊಂದಕ್ಕೂ ಟೈಮ್ಗಳಿದೆ. ಅಪರೋಕ್ಷ ಆದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ ಅಂತ, ಅವರಿಗೆ ಮೋಕ್ಷ ಆಗಿಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗೇನಿಲ್ಲ. ಅಪರೋಕ್ಷ ಜ್ಞಾನಿಯಾದವನನ್ನ ನಾವು ನೋಡಬೇಕು. ಅವನು ಅನೇಕರನ್ನ ಟ್ರೈನ್ ಅಪ್ ಮಾಡಬೇಕು. ಅನೇಕರನ್ನ ಅಪರೋಕ್ಷ ಜ್ಞಾನಿಯಾದವನು ಭಗವಂತನ ಕಡೆಗೆ ಕರೆದೊಯ್ಯಬೇಕು, ಅವನ ಕೆಲಸ. ಮತ್ತು ಅಪರೋಕ್ಷ ಜ್ಞಾನಿಗೆ ಇರ್ತಕ್ಕಂಥ ಏನೇನು ಭಗವಂತ ಸವಲತ್ತುಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ಅವನು ತಿಳಿಬೇಕು. ಏನೇನು ಸವಲತ್ತು ಕೊಟ್ಟಿದ್ದಾನೆ ಭಗವಂತ? ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಪಾಪದ ಲೇಪ ಇಲ್ಲ. ಅವನಿಗೆ ತದಧಿಗಮೆ ಉತ್ತರ ಪೂರ್ವಾಘಯೋ ಅಷ್ಟೇಶ ವಿನಾಶೋ ತದ್ವ್ಯಪದೇಶಾತ್ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಅವನಿಗೆ ಯಾವ್ಯಾವ ರೀತಿ ಅನುಗ್ರಹವಾಗತ್ತೆ ಎಂಬುದನ್ನೆಲ್ಲ ತಿಳಿಸಿದ್ದಾರೆ. ಅದೆಲ್ಲವನ್ನ ತಾನು ಏನು ಇವತ್ತು ಸಂಚಿತ ಮತ್ತು ಆಗಾಮಿಗಳನ್ನು ಕಳ್ಕೊಂಡು ಪ್ರಾರಬ್ಧವನ್ನು ಮಾತ್ರ ಭೋಗ ಮಾಡ್ತಾ ಇರ್ತಾನೆ. ಪ್ರಾರಬ್ಧ ಕರ್ಮದಲ್ಲಿ ಪಾಪಗಳನ್ನು ಮಾಡಿದಾಗ ಅದಕ್ಕೂ ಕಿಂಚಿತ್ತು ಮೋಕ್ಷದಲ್ಲಿ ಆನಂದದ ಹ್ರಾಸ ಉಂಟವನಿಗೆ. ಮನುಷ್ಯರಾದ್ರೆ ಒಂದು ರೀತಿ, ದೇವತೆಗಳಾದ್ರೆ ಒಂದು ರೀತಿ, ಇವೆಲ್ಲ ಒಂದು ರೀತಿ ಇದೆ. ಅದು ಪ್ರತ್ಯೇಕ ವಿಚಾರಗಳ ಸಮಯ ಬಂದಾಗ ಹೇಳೋಣ. ಅಲ್ಲಿ ವೇದ ಮೊದಲಾಗಿ ಪಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಅಪರೋಕ್ಷದ ನಂತರ ಲಿಂಗಭಂಗವನ್ನು. ಯಾವಾಗ ಲಿಂಗಭಂಗ ಆಗತ್ತೆ? ಮೋಕ್ಷ ಅಪರೋಕ್ಷ ಜ್ಞಾನ ಆದ ಕೂಡಲೇ ಲಿಂಗಭಂಗ. ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ, ಅವರೇ ಪ್ರಹ್ಲಾದರಾಜರು. ಅವ್ರಿಗೆ ಅಪರೋಕ್ಷ ಜ್ಞಾನ ಆದ ಮಾತ್ರಕ್ಕೆ ತಕ್ಷಣ ಲಿಂಗಭಂಗ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಬ್ರಹ್ಮಣ ಸಹ ವಿರಜಾ ನದಿ ಸ್ನಾನೇನ ತೆಕ್ತಲಿಂಗಾನ, ಬ್ರಹ್ಮದೇವರ ಜೊತೆಗೆ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಅಲ್ಲಿ ಲಿಂಗದೇಹದ ಭಂಗ ಆಗತ್ತೆ. ಆದ ಮೇಲೆ ಸೃಷ್ಟಿ ಪ್ರಳಯ ಮಾಡ್ತಾನೆ ಭಗವಂತ. ಪ್ರಳಯ ಮಾಡಿದ ಮೇಲೆ ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿಯನ್ನು ಮಾಡಿದ ಮೇಲೆ ಶ್ವೇತದ್ವೀಪದಲ್ಲಿ ಪರಮಾತ್ಮ ಕೂತ್ಕೋತಾನೆ. ಶ್ವೇತದ್ವೀಪದಲ್ಲಿ ಕೂತ ಪರಮಾತ್ಮ
ಅಲ್ಲಿ ಏನಮ್ಮೋಚ್ಯಾಮಿ ಎಂಬತಕ್ಕಂಥ ಪ್ರಸಾದ ರೂಪವಾದ ಅನುಗ್ರಹವನ್ನ ಪರಮಾತ್ಮ ಮಾಡ್ತಾನೆ. ಇವೆಲ್ಲವನ್ನು ಕೂಡ ನಾನು ಹೇಳಿಕ್ ಹೊರಟಿದ್ದೀನಿ. ಸಾಧುಗಳು ಚಿತ್ತೈಪುದೆನ್ನಪರಾಧಗಳ ನೋಡದಲೆ, ನನ್ನ ಅಪರಾಧಗಳನ್ನು ನೋಡಬೇಡ್ರಿ. ಏನಾದ್ರು ವಿರುದ್ಧವಾಗಿದ್ರೆ ಹೇಗೆ ತಿದ್ದಬಹುದು ಅನ್ನೋದನ್ನ ನೋಡ್ಕೊಳ್ರಿ. ಯಾಕೆ ಅಂದ್ರೆ ನಾನು ಸ್ವತಂತ್ರವಾಗಿ ನುಡಿಯೋನಲ್ಲ. ನಾ ಅಹಂಕರ್ತ ಹರಿಕರ್ತ, ನ ಪಾಂಡಿತ್ಯಾಭಿಮಾನೇನ, ನನಗೆ ಪಾಂಡಿತ್ಯ ಇದೆ ತಿಳಿದಿದೆ ಅಂತ ಹೇಳಕ್ ಬಂದಿಲ್ಲ. ಅದಕ್ಕೆ ಜಗನ್ನಾಥದಾಸರು ಅನೇಕ ಕಡೆ ಹೇಳ್ತಾರೆ, ಬುದ್ಧಿವಿದ್ಯಾ ಬಲದಿ ಹೇಳಿದ ಶುದ್ಧ ಕಾವ್ಯವಿದಲ್ಲ, ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳ ಓದಿ ಕೇಳದವನಲ್ಲ, ಸಾಧುಗಳ ಸಹವಾಸ ಮೊದಲಿಲ್ಲ. ಮೋದ ತೀರ್ಥಾನುಗರ ಶ್ರೀಮದ್ ಆನಂದ ತೀರ್ಥರ ಸೇವೆ ಮಾಡಿದವರ ಸೇವೆ ಮಾಡಿದ್ದೇನೆ. ಆದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಅತೇವ ಮಾನ್ಯಾ ಅಂತ ಟೀಕಾಕೃತ್ಪಾದರಂತೆ ಜಗನ್ನಾಥದಾಸರಂತಾರೆ, ಎನ್ನ ಮಾತಲ್ಲ ಇದು, ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣೆ ಅಂತ. ಹಾಗೆಲ್ಲ ಇರೋದ್ರಿಂದ ಇದನ್ನ ಎಲ್ಲವನ್ನು ಕೂಡ ಸಾಧುಗಳು ಚಿತ್ತೈಪುದೆನ್ನ ಅಪರಾಧಗಳನ್ನು ನೋಡದಲೆ ಚಕ್ರ ಗದಾಧರನು, ಚಕ್ರ ಮತ್ತು ಗದಾ ಧರ ಶಂಖಚಕ್ರ ಗದಾದಿಗಳನ್ನು ಹಿಡಿದಿರ್ತಕ್ಕಂಥ ಪರಮಾತ್ಮ ಹರಿ ಹೇಳಿಸಿದಂತೆ ನಾನು ಹೇಳ್ತಾ ಇದ್ದೀನಿ. ಸಜ್ಜನರು ಮನಸ್ಸು ಕೊಟ್ಟು ಇದನ್ನ ಕೇಳ್ರಿ. ನನ್ನ ಅಪರಾಧವನ್ನ ಗಣನೆಗೆ ತಾರಬೇಡ್ರಿ, ಮನಸ್ಸಿಗೆ ತಗೊಳ್ಳಬೇಡ್ರಿ. ಏನಿವರು ಹೇಳ್ತಾರೆ, ಇವ್ರ ಮಾತು ಯಾಕೆ ಕೇಳಬೇಕು ಅನ್ನುವ ಈ ವಿಚಾರ ಬೇಡ, ಹೀಗೆ ಕೇಳಿ ಎಂಬುದಾಗಿ ಜಗನ್ನಾಥದಾಸರು ವೇದ ಮೊದಲಾಗಿ ಪಮಲ ಮೋಕ್ಷಾದಿ ಕಾರಿಗಳಾದ ಜೀವರ ಸಾಧನಗಳ ಪರೋಕ್ಷನಂತರ ಲಿಂಗ ಭಂಗವನು ಸಾಧುಗಳು ಚಿತ್ತೈಪುದೆನ್ನಪರಾಧಗಳ ನೋಡದಲೆ ಚಕ್ರ ಗದಾಧರನು ಪೇಳಿಸಿದ ತೆರದಂದದಲ್ಲಿ ಪೇಳುವೆನು ಎಂಬುದಾಗಿ 2ನೇ ಪದ್ಯದಲ್ಲಿ ಹೇಳಿದ್ದಾರೆ. ಇನ್ನು ಈ ಸಾಧನೆಗೆ ಬರ್ತಕ್ಕಂಥ ಮೋಕ್ಷಕ್ಕೆ ಹೋಗತಕ್ಕಂಥ ಅಧಿಕಾರಿಗಳು ಯಾರ್ಯಾರು, ಅವ್ರು ಎಲ್ಲಿಂದ ಪ್ರಾರಂಭ ಆಗುತ್ತಾರೆ ಎಂಬುದನ್ನ 7 ವಿಧವಾದ ಕರ್ಮಯೋಗಿಗಳು ಅವರ ಸಾಧನೆಗಳನ್ನು ಸಂಕ್ಷೇಪವಾಗಿ ಮೊದಲು ಹೇಳ್ತಾರೆ. ತೃಣ ಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪ ನರಗಂಧರ್ ಗಣರಿವರಂಶ ವಿಹೀನ ಕರ್ಮ ಸುಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನ ಬಗೆಯುತ್ತಲಿ ಇಂದ್ರಿಯಜ ಕರ್ಮವನರವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು. ಈ ಕರ್ಮಯೋಗಿಗಳು ಅಂತ ನಮ್ಮಲ್ಲಿ ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ಭಕ್ತಿಯೋಗಿಗಳು ಅಂತಿದ್ದಾರೆ. ಅಂದ್ರೆ ಭಕ್ತಿಯೋಗಿಗಳು ಅಂದ್ರೆ ಬರೀ ಭಕ್ತಿಯನ್ನು ಮಾಡೋರು, ಜ್ಞಾನಯೋಗಿಗಳು ಅಂದ್ರೆ ಬರೀ ಜ್ಞಾನ ತಿಳ್ಕೊಂಡವರು, ಕರ್ಮ ಮಾಡೋರಲ್ಲ. ಭಕ್ತಿಯೋಗಿಗಳಿಗೆ ಜ್ಞಾನ ಇರಲ್ಲ, ಜ್ಞಾನಯೋಗಿಗಳಿಗೆ ಕರ್ಮ ಇಲ್ಲ, ಕರ್ಮಯೋಗಿಗಳಿಗೆ ಜ್ಞಾನ ಭಕ್ತಿ ಇಲ್ಲ ಅಂತ ಈಗ ತಿಳಿಬಾರದು. ಎಲ್ಲರಿಗೂ ಇರುತ್ತೆ, ಪ್ರಚುರ ಜಾಸ್ತಿ. ಭಕ್ತಿ ಪ್ರಚುರರು, ಜ್ಞಾನ ಪ್ರಚುರರು, ಕರ್ಮ ಪ್ರಚುರರು ಅಂತ. ಕರ್ಮಯೋಗಿಗಳು ಕರ್ಮ ಪ್ರಚುರರು, ಇವ್ರಿಗೂ ಜ್ಞಾನ ಭಕ್ತಿ ಇದ್ದೇ ಇರುತ್ತೆ. ಜ್ಞಾನ ಭಕ್ತಿ ಇಲ್ಲದೆ ಕರ್ಮದಿಂದ ಮೋಕ್ಷ ಇಲ್ಲ. ಯಾಕೆಂದ್ರೆ ಜ್ಞಾನವೇ ಶ್ರೇಷ್ಠವಾದದ್ದು, ಜ್ಞಾನದಿಂದಲೇ ಮೋಕ್ಷ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ಮಿದ್ಯತೆ. ಕೇವಲ ಕರ್ಮದಿಂದ ಮೋಕ್ಷವನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಪರಂಪದ. ಕರ್ಮದಿಂದ ಜ್ಞಾನವನ್ನು ಸಂಪಾದನೆ ಮಾಡಿ, ಜ್ಞಾನ ಹುಟ್ಟುವ ಕರ್ಮಗಳನ್ನ ಮಾಡಿ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ, ಜ್ಞಾನದಿಂದಲೇ ಮೋಕ್ಷ, ಮತ್ತೊಂದರಿಂದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಆ ಭಕ್ತಿ ನಿಷ್ಕಲ್ಮಶವಾಗಿರಬೇಕು, ನಿಷ್ಕಾಮ ಭಕ್ತಿ ಆಗಬೇಕು. ಇವೆಲ್ಲವನ್ನು ನಾವು ತಿಳಿಯಬೇಕು. ಇದನ್ನೆಲ್ಲ ಜಗನ್ನಾಥದಾಸರು ಸಾಕಷ್ಟು ವಿವರಣೆಯನ್ನ ಹರಿಕಥಾನುಸಾರದ ಅನೇಕ ಪದ್ಯಗಳಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. 32 ಸಂಧಿ 900ಕ್ಕೂ ಸ್ವಲ್ಪ ಮಿಕ್ಕಾದ ಪದ್ಯಗಳಾದರೂ ಕೂಡ ಅನೇಕ ವಿಷಯಗಳ ಚರ್ಚೆ ಹರಿಕಥಾನುಸಾರದಲ್ಲಿ ಆಗಿದೆ. ಆದ್ದರಿಂದ ಯಾರ್ಯಾರು 7 ವಿಧ ಕರ್ಮಯೋಗಿಗಳು ಅವರ ಸಾಧನೆಗಳನ್ನು ಹೇಳ್ತಾರೆ. ತೃಣ ಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪ ನರಗಂಧರ್ವ ಗಣರಿವ ರೆಣಿಪರ ಅಂಶವಿಹೀನ. ಜೀವರಲ್ಲಿ 2 ಥರದ ಜೀವರಿದ್ದಾರೆ. ಅಂಶ ಜೀವರು, ನಿರಂಶ ಜೀವರು ಅಂತ. ಅಂದ್ರೆ ಸಾಂಶರು, ನಿರಂಶರು ಅಂತ. ಸಾಂಶರು ಅಂದರೆ ಅವರು ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳು, ಪ್ರಹ್ಲಾದರಾಜರು, ಸೂರ್ಯ, ಚಂದ್ರ, ಯಮ, ಅಗ್ನಿ, ವರುಣ, ವಾಯು, ಸರಸ್ವತಿ, ಭಾರತಿ ಇವರೆಲ್ಲ ಯಾರಿದ್ದಾರಲ್ಲ ಅದು ಒಂದು ಕಕ್ಷ ತನಕ ಬರ್ತಾರೆ. ಅವ್ರು ಯಾರ್ಯಾರು ಅಂತಂದ್ರೆ ಅವರೆಲ್ಲ ಸಾಂಶರು. ಅಂದ್ರೆ ಒಬ್ಬರು ಅನೇಕ ಕಡೆಗಳಲ್ಲಿ ಇರಬಲ್ಲವರು ಸಾಂಶರು, ಒಬ್ಬರು ಒಂದೇ ಕಡೆಯಲ್ಲಿದ್ದು ಒಂದೇ ಕಡೆಯಲ್ಲಿ ಮಾತ್ರ ಭಗವಂತನ ಉಪಾಸನೆ ಮಾಡೋರು ನಿರಂಶರು. ಈ ನಿರಂಶ ಜೀವರ ವಿಚಾರ ಎಷ್ಟಿದೆ ಅಂದ್ರೆ 7 ಜನ ಇದ್ದಾರೆ. ನಿರಂಶರು 7 ಜನ ಇದ್ದಾರೆ. ಆ ನಿರಂಶರ ಬಗ್ಗೆ ಜಗನ್ನಾಥದಾಸರು ಇಲ್ಲಿ ಹೇಳ್ತಾ ಇದ್ದಾರೆ.
ತೃಣಾದಿ ಮರ್ತ್ಯ ಗಂಧರ್ವ ಪರ್ಯಂತಾಸ್ತೆ ಹ್ಯನೇಕಶಃ ನಿರಂಶಾಸ್ತೆ ಪ್ರತೀಕಾಖ್ಯ ದಂಬಾಸ್ತೆ ಕರ್ಮಯೋಗಿನಃ ಅಂತ. ಇವರು ಕರ್ಮಯೋಗಿಗಳು ಅಂತ. ಬಹುಜನ್ಮಗಳಲ್ಲಿ ಕರ್ಮವನ್ನು ಇವರು ಮಾಡ್ತಾರೆ. ಬಹುಜನ್ಮಗಳಲ್ಲಿ ಜ್ಞಾನವನ್ನು ಕೆಲವರು ಸಂಪಾದನೆ ಮಾಡ್ತಾರೆ, ಬಹುಜನ್ಮಗಳಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡ್ತಾರೆ, ಬಹುಜನ್ಮಗಳಲ್ಲಿ ಕರ್ಮವನ್ನು ಮಾಡಿ ಇವರು ಉದ್ಧಾರವಾಗ್ತಾರೆ. ಅದರಿಂದ ಇವರಿಗೆ ಜ್ಞಾನವೂ ಇರುತ್ತೆ, ಕರ್ಮ ಪ್ರಚುರವಾಗಿರುತ್ತೆ, ಕರ್ಮ ಹೆಚ್ಚಿರುತ್ತೆ. ಕೆಲವರು ಕರ್ಮವನ್ನು ಹೆಚ್ಚು ಮಾಡ್ತಿರ್ತಾರೆ, ಕೆಲವರು ಜ್ಞಾನ ಕಾರ್ಯವನ್ನು ಮಾಡ್ತಿರ್ತಾರೆ, ಕೆಲವರು ಭಕ್ತಿವಂತರಾಗಿರ್ತಾರೆ. ಅವರು ಕೇವಲ ಭಕ್ತಿಯೋಗಿಗಳು ಅಂತನಬಾರದು, ಕರ್ಮಯೋಗಿಗಳು ಅಂತನಬಾರದು, ಜ್ಞಾನಯೋಗಿಗಳು ಅಂತನಬಾರದು. ಪ್ರಚುರವಾಗಿ ಹೆಚ್ಚಾಗಿರುತ್ತೆ. ಬಣ್ಣ ನೋಡ್ತೀವಲ್ವ, ಕೆಲವರು ಕಪ್ಪಿರ್ತಾರೆ, ಸ್ವಲ್ಪ ಕೆಂಪಿರ್ತಾರೆ, ಕೆಲವರು ತುಂಬಾ ಕೆಂಪಿರ್ತಾರೆ, ಕೆಲವರು ತುಂಬಾ ಬೆಳ್ಳಗಿರ್ತಾರೆ. ಆದ್ರೆ ಎಲ್ಲರೂ ಮನುಷ್ಯರೇ, ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಗೋ ಹಾಗೆ ತೃಣಜೀವರು, ಕೃಮಿಜೀವರು, ಪಕ್ಷಿಗಳು, ಪಶುಗಳು, ದ್ವಿಜ ಅಂದ್ರೆ ಪಕ್ಷಿಗಳು, ಪಶು ಅಂದ್ರೆ ಪಶುಗಳು, ನರೋತ್ತಮರು ಅಂದ್ರೆ ಮನುಷ್ಯೋತ್ತಮರು, ಜನಪರು ಅಂದ್ರೆ ಚಕ್ರವರ್ತಿಗಳು, ರಾಜರು, ಮತ್ತು ನರಗಂಧರ್ವರು, ಮನುಷ್ಯ ಗಂಧರ್ವರು, ಇವಿಷ್ಟೂ ಜನ ನಿರಂಶರಾಗಿದ್ದಾರೆ. ತಾರತಮ್ಯವನ್ನು ಚೆನ್ನಾಗಿ ತಿಳಿದಿದ್ರು ಇವರೆಲ್ಲೆಲ್ಲಿ ಬರ್ತಾರೆ, ಇವರವರ ತಾರತಮ್ಯದಲ್ಲಿ ಎಲ್ಲೆಲ್ಲಿ ಕಕ್ಷ ಅಂಬುದು ತಿಳಿಯುತ್ತೆ. ಇವರು ತನುಪ್ರತೀಕದಿ, ತಮ್ಮ ದೇಹದಲ್ಲಿ ಮಾತ್ರ ದೇವರನ್ನ ನೋಡ್ತಾರೆ. ಸಾಂಶ ದೇವತೆಗಳು ಎಲ್ಲ ಕಡೆಯಲ್ಲಿ ದೇವರನ್ನು ವ್ಯಾಪ್ತೋಪಾಸನಕರು, ಇವರಿಗೆ ವ್ಯಾಪ್ತೋಪಾಸನೆ ಇಲ್ಲ. ಇವರಿಗೆ ಇವಾಗ ಸೂರ್ಯ ನಮ್ಮ ದೇಹದ ಕಣ್ಣೊಳಗಿದ್ದಾನೆ, ಸೂರ್ಯ ಬಿಂಬನಲ್ಲಿದ್ದಾನೆ, ಅನೇಕ ಅನಂತ ಜೀವರಾಶಿಗಳ ದೇಹದ ಒಳಗಿದ್ದಾನೆ ಸೂರ್ಯ ಇದ್ದಾನಾದ್ರಿಂದಲೇ ಅವನು ಸಾಂಶ. ಅನೇಕ ಕಡೆಗಳಲ್ಲಿದ್ದು ಅನೇಕ ಕಡೆ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ಈ ದೇವತೆಗಳು. ಅದಕ್ಕೆ ಅವರು ಸಾಂಶರು, ನಾವು ನಿರಂಶರು. ಅಂದ್ರೆ ನಾವು ಅಂದ್ರೆ ಸಾಮಾನ್ಯರಾದ ಜೀವರು, ನಿರಂಶರು. ಇವರು ಎಲ್ಲಾ ಕಡೆಯಲ್ಲಿ ದೇವರನ್ನ ನೋಡ್ಲಿಕ್ಕಾಗಲ್ಲ. ಪ್ರತೀಕೆ ಅಂದ್ರೆ ದೇಹವನ್ನ, ದೇಹದಲ್ಲೇ ದೇವರನ್ನ ನೋಡ್ತಾರೆ, ಅಪರೋಕ್ಷವನ್ನ ದೇಹದಲ್ಲಿ ಪಡ್ಕೊಂಡು. ಅದಕ್ಕೆ ಜಗನ್ನಾಥದಾಸರಂತಾರೆ, ಹೃಸ್ತ ಪರಮಾತ್ಮನೇ ಸರ್ವಾವಸ್ಥೆಗಳಲ್ಲಿದ್ದು ಪ್ರೇರ್ಯ ಪ್ರೇರಕನೆಂದ ನಿಯದಿಹ ಮಾನವ. ನೀನು ಎಲ್ಲೆಲ್ಲಿ ಸುತ್ತಿದ್ರು ಪ್ರಯೋಜನವಿಲ್ಲ, ಮೊದಲು ದೇವರನ್ನ ನಿನ್ನೊಳಗಿದ್ದಾನೆ ಎಂಬುದನ್ನು ತಿಳಿ ಅಂತ ದಾಸರಾಯರು ಹೇಳ್ತಾರೆ. ಹಾಗಾಗಿ ತನುಪ್ರತೀಕದಿ ಬಿಂಬನ ಉಪಾಸನೆ ಗೈಯುತ, ತಮ್ಮ ದೇಹದ ಒಳಗೆ ಬಿಂಬರೂಪಿಯಾದ ಭಗವಂತ ಪ್ರತ್ಯಗಾತ್ಮ, ಜೀವನಿಂದ ಭಿನ್ನನಾದ ಪರಮಾತ್ಮ ಇದ್ದಾನೆ. ಜೀವನೇ ಪರಮಾತ್ಮನಲ್ಲ, ಪರಮಾತ್ಮನೇ ಜೀವನಾಗಿ ಬಂದಿಲ್ಲ. ಜೀವ ಮತ್ತೆ ಪರಮಾತ್ಮನಲ್ಲಿ ಹೋಗಿ ಸೇರಿಬಿಡ್ತಾನೆ. ಸಗುಣ ನಿರ್ಗುಣ ಯಾವುದೂ ಅಲ್ಲ, ಪರಮಾತ್ಮನನ್ನ ಭಿನ್ನನಾಗಿ, ತನ್ನ ದೇಹದಿಂದ ಭಿನ್ನನನ್ನಾಗಿ ನೋಡ್ತಾನೆ, ತನ್ನೊಳಗಿದ್ದಾನೆ ಅಂತ ನೋಡ್ತಾರೆ. ಒಂದು ಮನೆಯೊಳಗಡೆ ಅಪ್ಪ, ಮಗ, ಬಂಧುಗಳು, ಬಾಂಧವರು ಇರ್ತಾರೆ, ಮನೆಯಿಂದ ಬೇರೆಯಾಗಿರ್ತಾರೆ, ಮನೆ ಯಜಮಾನನಿಂದ ಬೇರೆಯಾಗಿರ್ತಾರೆ. ಹೇಗೋ ಹಾಗೆ ಪರಮಾತ್ಮ ಅವನನ್ನ ತನುಪ್ರತೀಕದಿ, ಅವ್ರಿಗೆ ಯಾವುದು ದೇವರ ಒಂದು ಜಾಗ ನೋಡ್ಲಿಕ್ಕೆ ಅಂತಂದ್ರೆ ದೇಹವೆಂಬತಕ್ಕಂತಹದ್ದೇ ಅವರಿಗೆ ಪ್ರತೀಕಂ ದೇಹಮುದ್ದಿಷ್ಟಂ ಅಂತ. ಅವರಿಗೆ ದೇಹವೇ ದೇವರ ಪರಮಾತ್ಮನ ಬಿಂಬ, ಪ್ರತೀಪ, ಪ್ರತಿಮೆ. ಅಲ್ಲಿ ದೇವರನ್ನ ನೋಡ್ತಾ ಇಂದ್ರಿಯಜ ಕರ್ಮವ, ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯದಿಂದ ಏನೇನು ಕರ್ಮಗಳಾಗತ್ತೆ ಅದನ್ನ ಅನವರತ ಹರಿಗರ್ಪಿಸುತ್ತ, ಅನವರತ ಯಾವಾಗಲೂ ಮಾಡಿದ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಅವರು ನಿರ್ಮಮರು ಎನಿಸುವರು. ಅವರಿಗೆ ಅಹಂಕಾರ ಇಲ್ಲ, ನಾನು ಮಾಡಿದ್ದೀನಿ ಎಂಬ ಅಹಂಕಾರ ಇಲ್ಲ. ನಾನು ಮಾಡಿದ ಏನು ಮಾಡುವ ಕರ್ಮಗಳು ನಾನೇ ಮಾಡುವೆನೆಂಬುವ ಅಧಮ. ಏನು ಕರ್ಮಗಳು ಮಾಡ್ತೀನಿ ನಾನೇ ಮಾಡ್ತೀನಿ ಎಂಬತಕ್ಕಂಥವನು ಅಧಮ. ಇಲ್ಲ, ಪುಣ್ಯ ದೇವರು ಮಾಡಿಸ್ತಾನೆ, ಪಾಪಕ್ಕೆ ನಾ ಮಾಡ್ತೀನಿ ಎಂಬವನು ಅಧಮ, ಮಧ್ಯಮ. ದ್ವಂದ್ವ ಕರ್ಮವ ಶ್ರೀನಿವಾಸನಿಗೆ ಅರ್ಪಣೆ ಮಾಡುವವನು ಉತ್ತಮ. ಇದನ್ನು ಯಾರು ತಿಳಿತಾರೋ ಅವರೇ ಉತ್ತಮರು. ಹಾಗಾಗಿ ಇವರು ನಿರ್ಮಮರಾಗಿರ್ತಾರೆ, ಅಹಂಕಾರ ಅಭಿಮಾನವನ್ನು ಬಿಡ್ತಾರೆ, ಸ್ವಾತಂತ್ರ್ಯ ಅಭಿಮಾನವನ್ನು ಬಿಡ್ತಾರೆ. ನಿರ್ಮಮ, ಮಮ ಅಂದ್ರೆ ಮಮತ, ಅಹಂಕಾರವನ್ನು ಅವರು ಬಿಡ್ತಾ ಇದ್ದಾರೆ. ಆದ್ದರಿಂದ ತೃಣಿಕೃಮ ದ್ವಿಜಪಶು ನರೋತ್ತಮ ಜನಪಗಂಧರ್ವರಿವಗಣ ಇವರ ಅಂಶವಿಹೀನರೆಣಿಪರು ಕರ್ಮಯೋಗಿಗಳೆಂದು ತನುಪ್ರತೀಕದಿ ಬಿಂಬನ ಉಪಾಸನವ ಗೈಯುತಲಿಂದ್ರಿಯಜ ಕರ್ಮವನವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು. ಇವರೆಲ್ಲ ಪರಮಾತ್ಮನ ಬಿಂಬೋಪಾಸನೆಯನ್ನ ಆಗ್ಲಿಕ್ಕಿಂತ ಮುಂಚೆಯೂ, ಬಿಂಬಾಪರೋಕ್ಷ ಆದ ಮೇಲೂ ಕೂಡ ತಮ್ಮ ದೇಹದಲ್ಲೇ ಪರಮಾತ್ಮನನ್ನ ಕಾಣ್ತಾರೆ. ಗುರುಗಳು ಒಂದು ಉಪದೇಶ ಮಾಡ್ತಾರೆ, ಬಿಂಬ ಹೇಗಿದ್ದಾನೆ, ಅವನ ಸ್ವರೂಪ ಏನು, ಬಿಂಬ ಯಾವ ರೀತಿ ಇದ್ದಾನೆ, ಅವನ ಲಕ್ಷಣಗಳೇನು ಎನ್ನುವುದನ್ನ ಯೋಗ್ಯ ಗುರುಗಳು ಬರ್ತಾರೆ. ಅದಕ್ಕೆ ಎಷ್ಟು ದಿವಸ ಸಾಧನೆ ಮಾಡಬೇಕು, ಎಷ್ಟು ಸಾಧನೆ ಮಾಡಿದ ಮೇಲೆ ಇವರಿಗೆ ಆ ಭಗವಂತನ ಬಿಂಬಾಪರೋಕ್ಷ ಆಗತ್ತೆ, ಎಷ್ಟು ಜನ್ಮಗಳನ್ನು ಕಳೆಯಬೇಕು, ಎಷ್ಟು ಕರ್ಮಗಳನ್ನು ಮಾಡಬೇಕು ಅನ್ನೋದನ್ನೆಲ್ಲ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಇಂದ್ರಿಯಜ ಕರ್ಮವ ಅನವರತ ಹರಿಗರ್ಪಿಸುತ್ತ, ಏನೋ ಒಂದು 15 ದಿವಸಕ್ಕೊಂದ್ಸರಿ, 2 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಕೃಷ್ಣಾರ್ಪಣೆ ಹೇಳ್ತಾರೆ ಅಂತಲ್ಲ.
ಅನವರತ ಅವಾಗವಾಗ ಮಾಡಿದ್ದನ್ನೆಲ್ಲ ಅವಾಗವಾಗ ಅರ್ಪಣೆ ಮಾಡೇ ಬಿಡ್ತಾರೆ. ಯಾಕೆಂದ್ರೆ ಅವರಿಗೆ ಅಹಂಕಾರ ಇಲ್ಲ. ನಾನು ಮಾಡಿದ್ದನ್ನ ಅಹಂಕರ್ತ ಹರಿಕರ್ತ, ನಾನು ಮಾಡಿಲ್ಲ, ಎಲ್ಲ ಪರಮಾತ್ಮನೇ ಮಾಡಿಸಿದ್ದಾನೆ ಎಂಬತಕ್ಕಂಥ ಜ್ಞಾನ ಅವರಿಗಿರುತ್ತೆ. ಅದರಿಂದ ಅವರು ಆ ರೀತಿಯಾದ ಕರ್ಮವನ್ನು ಮಾಡುತ್ತಾರೆ ಎಂಬುದನ್ನ ಜಗನ್ನಾಥದಾಸರು ಹೀಗೆ 3 ಪದ್ಯಗಳಲ್ಲಿ ಈ ಒಂದು ಕಲ್ಪಸಾಧನಾ ಸಂಧಿಯಲ್ಲಿ ಹೇಳಿದ್ದಾರೆ. ಮುಂದೆ ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಉಪನ್ಯಾಸದಲ್ಲಿ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.